ಶಾಂತಕ್ಕ ಕುತೂಹಲದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಅದು ಯಾಕೆ ಅಂತ ಇವತ್ತಿನ ಕಥೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ತರಕಾರಿ ತಗೊಂಡ್ ಬರ್ತೀನಿ ಅಂತ ಹೋದ್ ಮನುಷ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಈಗ ನಾನೇನ್ ಅಡ್ಗೆ ಮಾಡ್ಲಿ? ಏನ್ ಶಾಂತಕ್ಕ, ಯಾಕೆಗೆ ಮರಿ ಹಾಕಿರುವ ಬೆಕ್ಕಿನ ಹಾಗೆ ಓಡಾಡ್ತಿದ್ಯಾ? ಅಯ್ಯೋ ಗಿರಿಜಾ, ನಿಮ್ ಗೌಡ್ರು ಬೆಳಗ್ಗೆ ತರಕಾರಿ ತರಕ್ ಹೋಗಿದ್ದಾರೆ. ಇಷ್ಟೊತ್ತಾದ್ರೂ ಬಂದಿಲ್ಲ. ಮನೆಯಲ್ಲಿ ತರಕಾರಿ ಇಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಅಯ್ಯೋ ಅಷ್ಟೇನಾ? ನಮ್ಮನೇಲಿ ಕೆಂಪ್ ಚಟ್ನಿ ಇದೆ, ಕೊಡ್ಲಾ? ಅದನ್ನ ರೊಟ್ಟಿಗೆ ಹಚ್ಕೊಂಡ್ ತಿನ್ನು. ಗೌಡ್ರು ಬಂದ ಮೇಲೆ ಅಡಿಗೆ ಮಾಡುವಂತೆ. ಅಯ್ಯೋ ಬೇಡ ಗಿರಿಜಾ, ನಮ್ಮನೇಲೂ ಕೆಂಪ್ ಚಟ್ನಿ ಇದೆ. ಅಲ್ಲೋಡು ಶಾಂತಕ್ಕ, ಗೌಡ್ರು ಬಂದ್ರು, ನಾನ್ ಆಮೇಲೆ ಬರ್ತೀನಿ. ತರಕಾರಿ ಎಲ್ರಿ? ಒಂದೇ ಒಂದು ಕೊತ್ತಂಬರಿ ಅಲ್ಲಾಡ್ಸ್ಕೊಂಡ್ ಬಂದಿದ್ದೀರಲ್ಲ. ಅಯ್ಯೋ ಶಾಂತ, ನಾನು ಸಂತೆಗೆ ಹೋದ್ನ, ಅಲ್ಲಿ ಒಬ್ಬ ಈರುಳ್ಳಿ ಮಾರ್ತಾ ಇದ್ದ. ಸಂತೆಲಿ ಈರುಳ್ಳಿ ಬೆಳ್ಳುಳ್ಳಿ ಮಾರ್ದೆ, ಇನ್ನೇನ್ ಚಿನ್ನ ಬೆಳ್ಳಿ ಮಾರ್ತಾರ? ಅಯ್ಯೋ ಬುದ್ಧಿಗೇಡಿ, ಹೇಳೋವರೆಗೂ ಕೇಳು. ಅದ್ ಏನಂತ ಹೇಳಪ್ಪ. ಒಬ್ಬ ಹುಡುಗಿ ಕಾರಿಂದ ಇಳಿದು ತರಕಾರಿ ಅಂಗಡಿಗೆ ಬಂದು ಚೇಂಜ್ ಕೇಳ್ತಾ ಇದ್ಲು. ಯಾರು ಕೊಡ್ಲಿಲ್ಲ. ಪಾಪ ಅನ್ಸ್ತು. ಅದಕ್ಕೆ ನಾನು ಅವಳನ್ನ ಕರ್ಕೊಂಡು ಹೋಗಿ ಅವಳಿಗೆ ಬೇಕಾದ ತರಕಾರಿ ಎಲ್ಲ ಕೊಡಿಸಿ ಕಾರ್ ಹತ್ರ ಬಿಟ್ಟೆ. ಆಮೇಲೆ ಅವಳು ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿ ನೀವ್ ಯಾಕೆ ಬಂದಿದ್ರಿ ಅಂತ ಕೇಳಿದ್ಲು. ನಾನು ತರಕಾರಿ ತರೋಕ್ ಬಂದಿದ್ದೆ ಅಂತ ಹೇಳ್ದೆ. ಆಗ ಅವಳು, ನಿಮ್ಮ 500 ನನ್ಗೋಸ್ಕರ ಖರ್ಚು ಮಾಡಿದೀರಾ, ತಗೊಳ್ಳಿ, ಇದ್ರ ಜೊತೆಗೆ ಈ ಕೊತ್ತಂಬರಿ ಸೊಪ್ಪು ಫ್ರೀ ಅಂತ ಕೊಟ್ಲು ಕಣೆ ಶಾಂತ. ಅಯ್ಯೋ ನಿನ್ ಮುಖ ಮುಚ್ಚ, 500 ರೂಪಾಯಿ ಕೊಟ್ಟು ಒಂದು ಕೊತ್ತಂಬರಿ ಸೊಪ್ಪು ತಂದ್ಯಾ? ಅಯ್ಯೋ ಹೌಸ್ರುಗೇಡಿ, ನಾನು ಹೇಳೋವರೆಗೂ ಕೇಳು. ಅವಳು ನನಗೆ 1000 ರೂಪಾಯಿ ನೋಟ್ ಕೊಟ್ಲು. ನೋಡು, ನನಗೆ 500 ಲಾಭ ಆಯ್ತು. ನೀನ್ ಅವಳಿಗೆ 500 ಕೊಟ್ಟು ಬಂದಿದ್ ನೋಡಿ ಅಷ್ಟ್ ಸಿಟ್ಟು ಬರ್ತಿಲ್ಲ. ಅವಳತ್ರ ಹೋಗಿ 1000 ರೂಪಾಯಿ ನೋಟ್ ಇಸ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೆ ನನ್ ಸಿಟ್ಟು ನೆತ್ತಿಗೇರ್ತಿದೆ. ಯಾಕೆ, ಏನಾಯ್ತು? ಅಯ್ಯೋ ಗೂಬೆ ಮುಂಡೆದೆ, ಮೋದಿ ಅವರು 1000 ರೂಪಾಯಿ ನೋಟ್ ಬ್ಯಾನ್ ಮಾಡಿ ಎಷ್ಟೋ ವರ್ಷಗಳಾಯ್ತು. ಅದು ಗೊತ್ತಿಲ್ಲದೆ ನೋಟ್ ತಗೊಂಡ್ ಬಂದಿದ್ಯಲ್ಲ, ನಿನ್ಗೆ ಗೊತ್ತಾಗಲ್ವಾ? ಸ್ವಲ್ಪ ಚೆನ್ನಾಗಿರೋ ಹೆಣ್ಮಕ್ಳು ಕಂಡ್ರೆ ಹಲ್ಕಿರ್ಕೊಂಡು ಏನ್ ಬೇಕಾದ್ರೂ ಮಾಡ್ಬಿಡ್ತೀಯಲ್ಲ. ಅಯ್ಯೋ ಶಾಂತ, ಇದರಲ್ಲಿ ನನ್ ತಪ್ಪೇನಿದೆ? ಕೊರೋನಾ ಟೈಮಲ್ಲಿ ಫೋನ್ ಮಾಡಿದ್ರೆಲ್ಲ ರೋಗದ ವಿರುದ್ಧ ಹೋರಾಡಿ ರೋಗಿ ವಿರುದ್ಧ ಅಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಆದ್ರೆ ನೋಟ್ ಬ್ಯಾನ್ ಆಗಿರೋದು ಯಾರು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಲ್ಲ. ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ಇದನ್ನೆಲ್ಲ ಕೇಳಿ ಸಿಟ್ಟು ಮಾಡಿಕೊಂಡ ಶಾಂತಕ್ಕ ಪಕ್ಕದಲ್ಲಿದ್ದ ಒಂದು ಕಲ್ಲನ್ನ ತಂದು ಗೌಡ್ರ ಕಾಲ್ ಮೇಲೆ ಹಾಕ್ತಾಳೆ. ಅಯ್ಯೋ ದರಿದ್ರದೋಳೆ, ಯಾಕೆ ಕಲ್ ತಂದು ಕಾಲ್ ಮೇಲೆ ಹಾಕ್ತೆ? ಯಾಕೆ? ಇನ್ನು ಮುಂದೆ ನಿನಗೆ ಕಾಲ್ ನೋವಾದಾಗೆಲ್ಲ ನೆನಪಾಗುತ್ತೆ 1000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಅಂತ. ಹೇಗಿದೆ ನನ್ನ ಅಡ್ವರ್ಟೈಸ್ಮೆಂಟು? ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಶಾಂತಕ್ಕನ ಅಡ್ವರ್ಟೈಸ್ಮೆಂಟ್ ಹೇಗಿತ್ತು ಅಂತ. ಇದರದ ಹಳ್ಳಿ ಮನೆ ಕಥೆಗಳನ್ನ ನೋಡ್ಲಿಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಅನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಇವತ್ತು ನಮ್ಮ ಶಾಂತಕ್ಕನ ಅಡ್ವರ್ಟೈಸ್ಮೆಂಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.